हे गाइस, अस्सलाम वालेकुम। कैसे हैं आप सब? उम्मीद करती हूँ आप सब खैरियत से होंगे। अल्लाह ताला आप सबको खैरियत से रखे, अपने हिफ्ज़ अमान में रखे। क्या हो गया आपको? आप ना मुझे लाइक करते हो, ना कमेंट्स डालते हो, ना सब्सक्राइब करते हो। आप मुझे खुश नहीं देख सकते क्या? प्लीज़ यार, लाइक करो, कमेंट डालो, फॉलो करो। मैं भी तो अच्छे अच्छे बातों पे, अच्छे अच्छे वीडियो पे लाइक करती हूँ, सब्सक्राइब भी करती हूँ। आप मुझे आगे बढ़ाना नहीं चाहते क्या? बोलो। ಮತ್ತೆ ನೀವು ನನಗೆ ಮುಂದೆ ಬರೋದು ಇಷ್ಟಪಡಲ್ವಾ ನೋಡೋಕ್ಕೆ? ನಾನು ಮಂಡ್ಯದ ಹುಡುಗಿ, ಅವತ್ತು ನಾನು ವಿಡಿಯೋ ಮಾಡಿದ್ದೆ ಕನ್ನಡದಲ್ಲಿ, ನೆನಪಿದೆಯಾ ಜನರೇ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ನೋಡಿ ನನಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನಾನು ಮಂಡ್ಯದ ಹುಡುಗಿ, ನನ್ನ ಮಾತು ಕೇಳಿ, ಇಲ್ಲಾಂದರೆ ಅಷ್ಟೇ. ಇವತ್ತಿನ ಟಾಪಿಕ್ ಏನಂದರೆ, ಈ ಕಾಲದಲ್ಲಿ ಒಳ್ಳೆಯವ್ರಿಗೆ ಜಾಗ ಇಲ್ಲ. ಅದು ಫ್ಯಾಮಿಲಿನಲ್ಲೇ ಆಗಲಿ, ಔಟ್ಸೈಡಲ್ಲೇ ಆಗಲಿ. ಎಷ್ಟು ನೀವು ನೀತಿಯಿಂದ ಹೋದ್ರೂ ಏನು ಸಿಗಲ್ಲ ನಿಜವಾಗ್ಲೂ. ಫಸ್ಟ್ ಆಫ್ ಆಲ್ ಮನೆಯವರೇ ಮೋಸ ಮಾಡ್ತಾರೆ. ಮನೆಯಲ್ಲಿ ನೀವು ದೊಡ್ಡ ಮಗಳೇ ಆಗಲಿ, ಚಿಕ್ಕ ಮಗಳೇ ಆಗಲಿ, ಎಷ್ಟು ಮಾಡಿದ್ರು ಲಾಸ್ಟಲ್ಲಿ ಅವ್ರದ್ದೆಲ್ಲ ಕೆಲಸ ಮುಗ್ದಿದ ಮೇಲೆ, ಅಥವಾ ಮದುವೆನೇ ಆಗಲಿ, ಮನೆ ಕಟ್ಟೋದೇ ಆಗಲಿ, ದುಡ್ಡಿನಲ್ಲೇ ಆಗಲಿ, ರಿಲೇಷನ್ನಲ್ಲೇ ಆಗಲಿ, ಎಲ್ಲದರಲ್ಲೂ ಮೋಸನೇ ಈ ಕಾಲದಲ್ಲಿ. ಅದರ ಉದಾಹರಣೆ ನಾನೇ ಇದ್ದೀನಿ, ಗೊತ್ತಾ? ಅದಕ್ಕೋಸ್ಕರ ಈ ಕಾಲದಲ್ಲಿ ಪ್ರಯೋಜನ ಇಲ್ಲ ಗಾಯ್ಸ್. ಎಷ್ಟು ಮಾಡಿದ್ರು ನೀನು ಲಾಸ್ಟಲ್ಲಿ ಹೇಳ್ತಾರೆ, ನೀನೇನು ಮಾಡಿದೆ ನಮಗೋಸ್ಕರ? ಯಾವಾಗ ಮಾಡಿದೆ ನೀನು? ಈ ಥರ ಕೇಳ್ತಾರೆ. ಮನಸ್ಸೇ ಕಿತ್ತೋಗ್ಬಿಟ್ಟಿದೆ. ಛೀ, ಫ್ಯಾಮಿಲಿನೂ ಬೇಡ, ಔಟ್ಸೈಡಿನ ಮೆಂಬರ್ಸ್ಗೂ ಏನು ಹೆಲ್ಪ್ ಮಾಡಬಾರ್ದು ಅನಿಸ್ಬಿಡುತ್ತೆ. ಆದರೆ ಮನಸ್ಸು ಒಪ್ಪಲ್ಲ, ಕೇಳೋದು ಇಲ್ಲ. ಯಾರಾದರೂ ಸ್ವಲ್ಪ ನೋವಿನಲ್ಲಿದ್ದಾರೆ ಅಂದರೆ ಓಡೋಗ್ತೀವಿ ನಾವು. ಲಾಸ್ಟಲ್ಲಿ ನಾವೇ ಉಗಿಸ್ಕೊಂಡು ಬರ್ತೀವಿ, ನೀನೇನು ಮಾಡಿದೆ ಅಂತ. ಆದರೆ ನಮ್ಗೆ ಇರೋಕ್ಕೂ ಬರಲ್ಲ. ಆ ಥರ ಹೇಳ್ತೀವಿ, ಆದರೆ ಇರೋದಿಲ್ಲ ನಾವು. ಏನಾದರೂ ಸ್ವಲ್ಪ ಆಗಿದ ತಕ್ಷಣ ಓಡೋ ಹೋಗ್ತೀವಿ. ಯಾವಾಗ ಬುದ್ಧಿ ಬರುತ್ತಾ ನಮಗೆ? ಛೀ, ಯಾಕೆ ನಾವು ಈ ಥರ? ಎಲ್ಲರ ತಲ ಬೇಡವೇ ಬೇಡ ಬಿಡಿ. ಇಲ್ಲಿ ಜಾಗ ಇಲ್ಲ ಅಂದ್ರೂ ಅಲ್ಲಿ ಜಾಗ ಸಿಗುತ್ತಲ್ವಾ? ಅಲ್ವಾ? ಸಾಕು ಅಷ್ಟು. ಇದೆ ನನ್ನ ನೀತಿ, ಬೇರೆಯವ್ರದ್ದು ಏನು ಗೊತ್ತಿಲ್ಲ. ಬಾಯ್.